ಇವತ್ತು ನೋಡ್ರಿ ಹಸಿರು ಕಲರ್ ಅರ್ಬಿ ಇವತ್ತ ನವರಾತ್ರಿದು 5ನೇ ದಿನ, ಅದಕ್ಕೆ ಗ್ರೀನ್ ಕಲರ್ ದೇವಿಗೆ ಉಡಿಸ್ತಾರ. ಹಂಗಾಗಿ ನಾವು ಎಲ್ಲರೂ ಗ್ರೀನ್ ಆಗೇವಿ ನೋಡ್ರಿ. ಅಮ್ಮೂ ಈಗ ರೆಡಿ ಆಗ್ಯಾನ ನೋಡ್ರಿ, ಗ್ರೀನ್. ಪೂಜಾ ಮಾಡತಾರೆ. ನಾವು ಗ್ರೀನ್ ಉಟ್ಟೇವಿ. ಸ್ವಲ್ಪ ಥಂಡಿ ಅದ, ಇಲ್ಲಿ ವಾತಾವರಣ ಭಾಳ ವೆದರ್ ಕೋಲ್ಡ್ ಅದ ಅಂತ ಹೇಳಿ ಸ್ವೆಟರ್ ಹಾಕೊಂಡಿವಿ ನೋಡ್ರಿ. ಶಾಮಿ ಬಿದ್ಲು ನೋಡ್ರಿ, ಇಲ್ಲಿ ಪೂಜಾ ಮಾಡತಾರ. ಬಗ್ಬೇಕು ಬಿಟ್ಟು ಅಮ್ಮ ತಾಯಿ ಗಾಡಿ ಮಾಡಕ್ ಕೊಡವ, ಒಳ್ಳೆ ಬುದ್ಧಿ ಕೊಡವ. ಏ ಕೃತಿಯಾಗಿ ತಗೋಬಾ. ಎಲ್ಲ ಮಾಡಿ ಮಾಡ್ಬೋದು, ಮಾಡಿ ಮಾಡ್ಬೋದು, ಮಾಡಿ ಮಾಡ್ಬೋದು. ಬನ್ಸಂಕ್ರಿ ಮಾಡ್ಬೋದು, ಲಕ್ಷ್ಮೀ ಮಾಡ್ಬೋದು, ಪರಶುರಾಮ ಮಾಡ್ಬೋದು, ರಂಗನಾಥ ಮಾಡ್ಬೋದು, ಅಂಬಾಬಾಯಿ ಮಾಡ್ಬೋದು. ಅಲ್ಲ ಅಮ್ಮ ಹೇಳತ್ತಲ್ಲೇ ಈಗ ನಂಗೆ ಮಜ್ಜಿ ಹಿಂಗೆ ಕುಳ್ಳು ಕುಳ್ಳು ಮಾಡತ್ತ, ಇಲ್ಲ ಹೊಟ್ಟೆ ಕುಳ್ಳು ಕುಳ್ಳು ಮಾಡತ್ತ. ಸುಮ್ಕೊಂಡ್ರತ್ತ ನಿಂಗೆ. ಹಾಂ ಬಂದ್ರಿ ನೋಡ್ರಿ. ಇಲ್ಲಿ ನಾವು ಅಗಾಳೆ ಕುತ್ತ ತರಗ ಮಾಡೀವಿ. ಇಲ್ಲಿ ನೋಡ್ರಿ, ಇಲ್ಲಿ ಇವು ಅದಾವ, ಅಲ್ಲಿ ಹಿಂದೆ ಚೋಟಿ ಡಿಸೈನ್ ಅದಾವ. ಅಮ್ಮ ತರ್ಗ ಹ್ಯಾಂಗ್ ಮಾಡಿದ? ಹಾಂ, ಯಾವ ಹಿಟ್ಲೆ ಅದು ಹೆಂಗೆ ಮಾಡ್ಯದ? ಮೈದಾ ಹಿಟ್ಟು, ಗೋಧಿ ಹಿಟ್ಟು, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಬೆಲ್ಲ, ತಾತ ಕರ್ಯಾತಾನೆ ಎಲ್ಲ ಒಂದು 5 ಥರ ಹಾಕಿ ನಾದಿ ತರಗ ಪಪ್ಪಡಗಲ್ಲೇ ಮಾಡಿ ಕಟ್ಟೋದು ಅಟ್ಟೆ ತರಗ. ಆಮೇಲೆ ಅದು ಕರದು ಕಟ್ಟೋದು, ಆಮೇಲೆ ಚೋಟಿ ಮಾಡೋದು, ಆಮೇಲೆ ಹಣಿಗಿ, ಕುಕುಂಬರ್ ಹಣಿ, ಕಾಲುಂಗುರ, ಬಳಿ ಹಿಂಗೆಲ್ಲ ಹಿಟ್ಟಿಂದ ಇದು ಮಾಡಿ ಕರೆದು ಕಟ್ತಾರೆ. ಎಷ್ಟನೇ ದಿನಕ್ಕೆ? 5ನೇ ದಿನ. 5ನೇ ದಿನ. ಇವತ್ತೇ ಇಲ್ಲ ತಿನ್ನೋದು ಯಾವಾಗ? ಹಬ್ಬ ಅದೇ ಯಾವಾಗ? ಹಬ್ಬದ ದಿನ 2ನೇ ತಾರೀಕಿಗೆ. ಹುಡುಗರು ಗಂಡು ಹುಡುಗರು ಓಡ್ಕೋತ ಬಂದು ಹಿಂಗ ಹೈಟ್ ಮೇಲೆ ಕಟ್ತಿರುತ್ತೆ ನಾವಲ್ಲ, ಹಂಗ ಅಷ್ಟ ಆಯ್ತಲ್ಲ. ಓಡ್ಕೋತ ಬಂದು ಒಟ್ಟು ಜಗಲಿ ಮ್ಯಾಲ ಹಿಂಗೆ ಜಿಗಿದ, ಅದಕ್ಕೆ ಹಿಂಗೆ ಬಾಯಿನೇ ಹಿಂಗೆ ತೆಗಿಬೇಕತ್ತವು ತರಗಾಗಳು. ಹಂಗ ಮೊದ್ಲು ಮಾಡ್ತಿದ್ರು, ಈಗ ಯಾರಕ್ಕ ಮಾಡಲ್ಲ ನೋಡಕ್ಕ. ಸ್ವಯಂ ಅದು ಯಾರು ಈಗ ಮಾಡಲ್ಲ ಇಲ್ಲ. ಹಂಗೆ ಒಟ್ಟು ಅದು ಮೊದ್ಲಿನ ಹಂಗೆ ಮಾಡ್ತಿದ್ರು. ಈಗ ಹೋಗೋತ ಬಂದು ಬಾಯಾಗ ಹರಿದು ತಿಂತಿದ್ರು ಜಗ್ಗಿ.
ಇವತ್ತಿಂದ ನಮ್ಗೆ ಕೃತಿನೂ ಮಾಡ್ಯಾರ ನೋಡಿ. ವರ್ಷ 9 ದಿನದ ನವರಾತ್ರಿದ ಉಪವಾಸ ಹಿಡಿತಿದ್ದು. ಇವಾಗ ಮಾಡ್ತಾಳ ಒಮ್ಮೆ. ಅವಾಗ ಒಂದನೇ ದಿನಕ್ಕೆ ಉಪವಾಸ ಮಾಡುವ, ಒಂದನೇ ದಿನ ನವರಾತ್ರಿ ಫಸ್ಟ್ ದಿನ ಬಿಸ್ಕಿಟ್ ಟೋಸ್ಟ್ ತಿಂದ್ಬಿಟ್ಟು ಅವಾಗ. ಹಂಗಾಗಿ ಈಗ 5ನೇ ದಿನದ್ದು ಇವತ್ತು ಗಟ್ಟ ಹಾಕ್ತಾರಲ್ಲ, ಇವತ್ತಿಂದ ಉಪವಾಸ ಹಿಡ್ದಾಳೆ. ಈಗ ಉಪವಾಸ ಬಿಟ್ಲು ನೋಡ್ರಿ, ಅದು ತಿಂದು. ಇನ್ನು ನಾವೀಗ ಅದು ತಿಂದು ಉಪವಾಸ ಬಿಡ್ತೀವಿ. ಇಶು ಬರೇ ಬಚ್ಚಲಾಗ ಓಡೋಡಿ ಹೊಂಟಾಳ. ಇಟ್ಟು ಕಾಡ್ಸತ ಕಾಡು ಓಡಾಡು. ಅದಕ್ಕೆ ಕಾಲು ಕಟ್ಟೋದಿದ್ದು ಮಾಡತ್ತ. ಸೋಮ್ ಕುಣಿಸ್ಬೇಕಂದ್ರೆ ಕಾಲು ಕಟ್ಬೇಕು. ಹಂಗೆ ಅಟ್ಟು ಓಡಾಡತ್ತಾಳ. ಓಡ್ತಾ ಬೀಳುತ್ತಾ ಇಲ್ಲ ಬಚ್ಚಲಾಗ ಹೋಗೋಗಿ ನಿಂದಿರ್ತಾ. ಗೊತ್ತೇ ಆಗಲ್ಲ. ಹಿಂಗೆ ಆಡಾತಾಳ ಇಲ್ಲೇ ಅನ್ನೋಷ್ಟ್ರಾಗ ಹೋಗಿ ಬಚ್ಚಲಾಗ ಸೇರಿರ್ತಾ. ನೀರೆಲ್ಲ ಮೈ ಮೇಲೆ ಹಾಕೋದು ನಿಂದಿರ್ತಾ. ಹಂಗಾಗಿ ಕಾಲು ಇದು ತಿಂದು ಉಪವಾಸ ಬಿಡ್ತೀವಿ. ಇವತ್ತಿನ ಗ್ರೀನ್ ಡೇ ಇಷ್ಟೇ ಇತ್ತು. ಇವತ್ತು ಗ್ರೇ ಕಲರ್ದ ಮಮ್ಮಿನೂ ಗ್ರೇ ಹಾಕೊಂಡಾಳ, ಮಿಲ್ಕಿನೂ ಗ್ರೇ ಹಾಕೊಂಡ, ನಾನು ಹಾಕೊಂಡೀನಿ. ಇಶಾನ್ವಿ ಹಬ್ಬಕ್ಕೆ ಈಗ ಗ್ರೇ ಹಾಕೊಳ್ಳೋದೈತಿ. ಅಕ್ಕಿ ಸಂಜೆಗೆ ಪೂಜೆ ಮಾಡೋ ಟೈಮಿಗೆ ಹಾಕೋತಾಳೆ. ನೋಡ್ರಿ ಇಲ್ಲಿ ಮಳೆ ಹ್ಯಾಂಗದ ಜೋರ. ನಮ್ಮ ಬಿಜಾಪುರ ವೆದರ್ ಹೆಂಗೆ ಗೊತ್ತೇ ಮಳೆ ಅಂದ್ರೆ ಅಷ್ಟು ಮಳೆ ಬರತ್ತಲ್ಲ, ಅಷ್ಟು ಜೋರ. 3-4 ದಿನ ಅವಾಗ ಅಟ್ಟೆ ಇದು ಬಿಸಿಲಿತ್ತು. ಈಗ ಹಿಡ್ದದ ಮಣ್ಣಿಂದ ನನಗೂ ಒಣಗಾತಿಲ್ಲ, ಏನಿಲ್ಲ. ಟಿವಿ ನೋಡಕ್ಕೆ ಹೋಗ್ಬೇಕು ಅನ್ಕೊಂಡಿದ್ದೀನಿ. ನೋಡ್ರಿ ಚಾರ್ಲಿ ನಾವು ಮಳಿಗಂಜ್ ಇಲ್ಲೇ ಮನ್ಯಾಗ ಕೂತು ಬಿಟ್ಟೈತದು ಇಶ್ಯೂ. ಮಿಲಿಕಿ ಸಾಬುದಾನಿ ಚೂಡ ಮತ್ತು ಚಿಪ್ಸ್ ತಿನ್ನತ್ತ. ಉಪವಾಸದ ಅತ್ತ. ಮಿಲಿಕಿನ ಉಪವಾಸ ಮಾಡ್ತೇನೆ ಅಂತ ಹೇಳತ್ತ. ತಾತ ನಮ್ಗೆ ಸರಿ ನನಗೆ ಬೆಚ್ಚಗೆ ಬೇಕಾಯ್ತಿ. ಸರಿಯಾಗಿ ರೆಡಿ ಇಲ್ಲ. ಈಗ ಸರದ್ ನೋಡಿಟ್ಟ ಹೋಗಲ್ಲ. ಏನು ಹೇಳ್ತೀನಿ ಅಟ್ಟು ತೆರಿತಿತ್ತಿ. ಸುಮ್ ಬೆಚ್ಚಗೆ ಮಕ್ಕೋಬೇಕಂದ್ರೆ ಎಬ್ಬಸಿ ಕೂತಿದ್ದಿ. ಈಗ ವಿಷಯ ನಿನಗೆ ಚಾರ್ಲಿ ಮಾತಿದ್ದು ನೋಡಿದ್ದು 5ನೇ ದಿನದ್ದು ಮತ್ತು 6ನೇ ದಿನದ್ದು ವಿಡಿಯೋ ಪೂಜೆ ಇತ್ತು. ಹಾಗಾಗಿ ಅಷ್ಟೇ ಸ್ವಲ್ಪ ಮಾಡಿದ್ದೆ. ಆಮೇಲೆ ಇದು ದಸರಾದ ಟೈಮಿಗೆ 2ನೇ ತಾರೀಕಿಗೆ ಪೂಜೆ ಮಾಡಿದ್ದು. 5 ಪೂಜೆ ನಾವಾಗೆ ಮಾಡ್ತೇವೆ ಹಬ್ಬದ ದಿನಾನೇ. ಮಿಕ್ಸರ್, ಬೆಳ್ಳುಣಿಗೆ, ಆಮೇಲೆ ಚಪಾತಿ ಮಾಡು ಮಣಿ, ಕಡಬದ ಕಲ್ಲ, ಈಳಿಗೆ, ಚಾಕು, ಕತ್ರಿ ಇವೆಲ್ಲ ಇಟ್ಟು ನಮ್ಮ ಮನೆಯಿಂದ 5 ಪೂಜೆ ಮಾಡ್ತೀವಿ. ಈಗೆಲ್ಲ ರೆಡಿಯಾಗಿ ದೇವಿ ನೋಡ್ಬೇಕು. ಹಾಗೆ ಎಲ್ಲರಿಗೆ ಬನ್ನಿ ಕೊಡೋದು ಅಂಥೇಳಿ ಬನ್ನಿ ರೆಡಿ ಆಗೀವಿ. ನೋಡ್ರಿ ಇಲ್ಲಿ ಅಮ್ಮ ಏನು ಮಾಡಾಕತ್ತಾಳೆ, ಎಲ್ಲ ಕೊಟ್ಟು ಬನ್ನಿ ಕೊಟ್ಟು ಕಾಲು ಬೀಳೋದು ಮಾಡತ್ತಾಳೆ. ಅದು ಹುಡುಗಿಗೆ ಬರೀ ಒಂದ್ಸರಿ ಹೇಳಿ ನಾನು ಅದೇ ಕೆಲಸ, ಅದೇ ಕೊಟ್ಟು ಎಲ್ಲರಿಗೆ ಕೊಡ್ಕೋತ ಕಾಲು ಬೀಳ್ಕೊತಿದ್ದಿದ್ದು. ಚೆಂದ ಅನಿಸ್ತದೆ. ವಿಡಿಯೋ ಮಾಡಿದೆ. ಹಾಗೆ ನಾವು ದೇವಿ ತೋರಿಸ್ತೇವೆ. ದೇವಿ ನೋಡಿ ಬಂದೀವಿ, ಅದು ತೋರಿಸ್ತದೆ. ನಂದು ಕೆಲಸ ಇತ್ತು ಹೇಳಿ ಇಲ್ಲಿ ಆಯುಧ ಪೂಜೆ ಮಾಡೋ ಟೈಮಿಗೆ ನಾನು ಇದ್ದಿದ್ದಿಲ್ಲ, ಹೊರಗೆ ಹೋಗಿದ್ದೆ. ಹಂಗಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಅದು ಏನು ಅನ್ನೋದು ವಿಡಿಯೋ ಮಾಡಿಟ್ಟಿನಿ, ಎದಕ್ಕೆ ಹೊರಗೆ ಹೋಗಿದ್ದೆ ಏನು ಅನ್ನೋದು. ಅದನ್ನು ಮುಂದೆ ನೆಕ್ಸ್ಟ್ ವಿಡಿಯೋ ಬರ್ತದೆ. ಹೀಗೆ ಅಂತಲ್ಲ, ಇನ್ನೊಂದು ಸ್ವಲ್ಪ ದಿನ ಲೇಟ್ ಆಗ್ತೈತೆ ಅದು. ಯಾಕಂದ್ರೆ ಅದು ದೊಡ್ಡ ಕೆಲಸದ ತೋರಿಸ್ತೀನಿ ಅಂತೇಳಿ. ಬರ್ರಿ ನೋಡು ಮುಂದಿಂದು. ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ. ಇವತ್ತು ಲಾಸ್ಟ್ ದಸರಾದ ಹಬ್ಬ. ಅದಕ್ಕೆ ನಮ್ಮ ಮನ್ಯಾಗ ಒಬ್ಬರೊಬ್ಬರು ಏನು ಮಾಡ್ತಾರೆ, ನಿನ್ನೆನೇ ಮಾಡ್ಯಾರಲ್ಲ ಆಯುಧ ಪೂಜೆದು. ನಾವು ನಮ್ಮ ಮನ್ಯಾಗ ಇವತ್ತು ಆಯುಧ ಪೂಜೆ ಮಾಡ್ತದೆ. ಅದಕ್ಕೆಲ್ಲ ಎಲ್ಲ ಸಾಮಾನುಗಳನ್ನು ಕಡ್ಬದ ಕಲ್ಲ, ಚಾಕು ಆಗಲಿ, ಈಳಿಗೆ, ಚಪಾತಿ ಮಾಡೋ ಲಟ್ಟುಣ್ಗಿ, ಮಿಕ್ಸರ್ ಇವೆಲ್ಲ ಇಟ್ಟು ಪೂಜೆ ಮಾಡ್ತಿದ್ದ. ಇವೆಲ್ಲ ಇಟ್ಟು ಮಧ್ಯಾಹ್ನ ಪೂಜೆ ಎಲ್ಲ ಮುಗ್ದದೆ. ಈಗ ದೇವಿ ನೋಡಕ್ಕೆ ಹೊಂಟೇವಿ. ಏನೇನು ಪೂಜೆದೆಲ್ಲ ಇಟ್ಟು ತೋರಿಸ್ತೀನಿ. ಈ ಚಾಕುಗಳು ಎಲ್ಲ ಮಧ್ಯಾಹ್ನ ಅದೇ ತೋರ್ಸದ. ಅದು ಪೂಜೆ ಮಾಡೋದು ತೋರ್ಸೋಕ್ಕಾಗಿಲ್ಲ. ನಾವು ಸ್ವಲ್ಪ ಇನ್ನೊಂದು ಕಡೆ ಬೇರೆ ಕಡೆ ಕೆಲಸ ಇತ್ತು, ಅಲ್ಲಿ ಹೋಗಿದ್ದೀವಿ. ಇವ್ರು ಪೂಜೆ 1 ಗಂಟೆಗೆ ಮುಗಿಸ್ಯಾರ. ಅದಕ್ಕೆ ಇದು ಪೂಜೆ ಮಾಡೋದು ತೋರಿಸಿಲ್ಲ. ಈಗ ದೇವಿ ನೋಡಕ್ಕೆ ಹೊಂಟೇವಿ, ಅದು ತೋರಿಸ್ಬೇಕಂತೇಳಿ. ಇದು ಈಗೇನು ದೇವರ ಗುಡಿ ಈಗ ಬಾಕ್ಲ ಮುಚ್ಚೋದು ಇಷ್ಟೇ ಇರ್ತೈತಿ. ಇದು ಹುಣ್ಣಿಮೆ ಆಗುತ್ತಾನ ಬಾಕ್ಲ ತೆಗೆಯಲ್ಲ. ಇಷ್ಟೇ ಈಗ. ಈಗ ಇದು ಹ್ಯಾಂಗೆ ಈಗ ಇಷ್ಟೇ ಬಿಡ್ತೈತಿ. ಆ ದೀಪ ಐತಿ ನೋಡಿ, ಅವು ದೀಪ ಅಲ್ಲೇ ಹಾಗೆ ಈಗ ತಾವಾಗಿ ಅಲ್ಲೇ ಶಾಂತ ಆಗ್ತಾವೆ.
ದೇವಿ ಮೊಕ್ಕೋತ ಅಂತ ಹುಣ್ವಿತ ನಾನು, ಹಾಗಾಗಿ ಇದು ಅಲ್ಲೇ ಹಂಗೆ ಬಿಡ್ತದೆ, ಏನು ಇದು ಮಾಡಂಗಿಲ್ಲ. ಈಗ ಲೈಟ್ ಆಫ್ ಎಲ್ಲ ನೋಡ್ರಿ ಈಗ ಬಂದೇವಿ ದೇವಿ ನೋಡಕ್ಕೆ. ಇದು ಮಠಪತಿ ಗಲ್ಲಿ ದೇವಿ ನೋಡಕ್ಕೆ ಹೊಂಟೇವಿ ಈಗ. ಇದು ಬಿಜಾಪುರ ಮಠಪತಿ ಗಲ್ಲಿ ಅಂಥೇಳಿ ಅಲ್ಲಿ ಬಂದೇವಿ. ಭಾಳ ಚಂದ ಭಾರಿ ಮಾಡ್ತಾರೆ ಡೆಕೋರೇಟ್. ವರ್ಷ ಒಂದೊಂದು ಥರ ಮಾಡ್ತಾರೆ. ಈ ಸರಿ ಹ್ಯಾಂಗೆ ಮಾಡ್ಯಾರ ಏನು ಅಂಥೇಳಿ ಈಗ ನೋಡಕ್ಕೆ ಹೊಂಟೇವಿ. ಆಮೇಲೆ ಇಲ್ಲಿ ಎಲ್ಲ ಜಾತ್ರೆ ಇರ್ತೈತಿ, ಎಲ್ಲ ಥರ ಆಟಿಕೆ ಸಾಮಾನು. ಜಾತ್ರೆಗೆ ಏನೇನು ಬರ್ತಾವಲ್ಲ, ಚಕ್ರಗಾಣ, ಆಮೇಲೆ ಜಂಪಿಂಗು, ಹಿಂಗೆಲ್ಲ ಸಣ್ಣ ಹುಡುಗರ್ದು ಅವೆಲ್ಲ ಇರ್ತಾವೆ ಇಲ್ಲಿ. ಎಲ್ಲ ಗದ್ದಲ ಎಷ್ಟದ ಅಂದ್ರೆ ಅಟ್ಟು ಹೋಗಕ್ಕೆ ಹಿಂಗೆ ಕಾರ್ ಸುಲ್ಕ ಹೋಗ್ಲಾರ್ಬಟ್ಟಕ್ಕೆ ದೂರ ಹಚ್ಬಿಟ್ಟೇವಿ. ದೂರ ಹಚ್ಚಿ ಅಲ್ಲಿಂದ ಹಿಂಗೆ ನೋಡ್ಕೊತ ಹೋಗೋದು. ನೋಡ್ರಿ ಇಲ್ಲಿ ಇವೆಲ್ಲ ಸಣ್ಣ ಹುಡುಗರ್ದು, ಯಾರು ದೊಡ್ಡವ್ರು ಬರೋದೇ ಇಲ್ಲ ರೀ ಜಾತ್ರೆಗತ್ಲೆ. ಅಷ್ಟು ಸಣ್ಣ ಜಾತ್ರೆ ಇದು. ಹಿಂಗೆ ಕಾರ ನೋಡ್ರಲ್ಲಿ ಏನೇನು ಅದಾವ ಅನ್ನೋದೆಲ್ಲ, ಸಣ್ಣ ಹುಡುಗರು ಆಡೋದೆಲ್ಲ ಅದಾವು. ಆಮೇಲೆ ಜ್ಯುವೆಲ್ರಿ ಐಟಮ್ ಬಂದಿರ್ತಾವೆ ಎಲ್ಲನೂ. ಅಷ್ಟು ಗದ್ಲೂ ಅಟ್ಟೆ ಹುಡುಗರ ಸಂಬಂಧ ಸಾಕು ಹಿಡಿಯೋಂಗೆ ಇದನ್ನೇ ಆಗಂಗಿಲ್ಲ. ಅಟ್ಟು ಬರೀ ಅದು ಹಿಂಗೆಲ್ಲ ಆಟಿಕೆ ಸಾಮಾನು ಇದ್ದು ಅಂದ್ರೆ ನಡ್ರಿ ಬರೀ ಆಡು ನೋಡ್ರಿ ಮಾಡ್ತಾವೆ. ದೇವಿ ನೋಡಂಬರ್ರಿ ಅಂತ ಹೇಳ್ಕೊಂಡು ಹೋಗಿ ನೋಡ್ರಿ ಬ್ಯಾಂಗಲ್ಸ್ ಎಲ್ಲ ಜ್ಯುವೆಲ್ರಿ ಐಟಮ್. ಏನೋ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಅಂತಾರಲ್ಲ ಆ ಥರ ಏನೋ ಬುಟ್ಟಿ ಇದ್ದು ನೋಡ್ರಿ ಇಲ್ಲಿ ಬುಟ್ಟಿಗಳು ಕಟ್ಗಿದ್ದು ಮಾಡಿದ್ದು ಎಲ್ಲ ಹ್ಯಾಂಡ್ಮೇಡು ಎಲ್ಲ ಮನ್ಯಾಗ ಮಾಡಿದ್ದು ಅವ್ರು ಮಾಡಿ ಮಾರಕ್ಕೆ ಸೇಲಿಗೆ ಅಂಥೇಳಿ ಇಲ್ಲಿ ತಂದಿದ್ರು ಜಾತ್ರೆ ಟೈಮಿಗೆ. ಆಟಿಕೆ ಸಾಮಾನು ಬಲೂನ್ ಎಲ್ಲ ಇದ್ದು ಚಂದ. ಇದು ನೋಡ್ರಿ ದೇವಿ ಕುಣಿಸಿದ್ದು ಇಲ್ಲಿ ಏನೋ ನಮಗೆ ಕಪ್ಪಿಗತ್ಲೆ ಅದು ಶೇಪ್ ಅನ್ಸಿದ್ರು. ನಮ್ಮ ಹುಡುಗಿಯರು ಅನ್ನತ್ತಿದ್ರು ಮಮ್ಮಿ ಕಪ್ಪಿಗತ್ಲೆ ಮಾಡ್ಯಾರ ನೋಡು ಅಂಥೇಳಿ. ಇದು ನೋಡ್ರಿ ಇದು ಮ್ಯೂಸಿಕಲ್ ಲೈಟಿಂಗ್ ಇದು ಐತದು. ಮ್ಯೂಸಿಕ್ ಮ್ಯಾಲೆ ಇವ್ರು ಯಾರೋ ಅಂದ್ರೆ ಕುಂದಿರ್ಲಿಲ್ಲ, ಅದು ನೋಡೋಕ್ಕೂ ಕೊಡಲಿಲ್ಲ, ಅಟ್ಟೆ ಇದು ಮಾಡಿದ್ರು. ಇಲ್ಲಿ ಹಿಂದೆ ಅದರದ್ದೇ ಗುಡಿ ಅದ, ದೇವಿ ಗುಡಿ ಅದ. ಆ ದೇವಿ ಗುಡಿ ಅದ. ಇಲ್ಲಿ ಹಾಯ್ದು ಇಲ್ಲಿ ನಮಸ್ಕಾರ ಮಾಡಿ ಪ್ರಸಾದ ತೊಗೊಂಡು ಮುಂದೆ ಅಲ್ಲಿ ದೇವಿ ಕುಣಿಸಿರ್ತಾರೆ ಆ ಮಂಟಪದಾಗ ಹೋಗೋದು. ಇಲ್ಲಿ ನಮಸ್ಕಾರ ಮಾಡ್ಕೊರಿ, ಇಲ್ಲಿ ಮುಂದೆ ತೋರಿಸ್ತೀನಿ ಅಂತ ನಿಮ್ಗೆ ಹಾಗೆ. ನೋಡಗ ಇವರು ಇಲ್ಲೇ ಬೆಟ್ಟ जल्दी बने ಈಗ ನೋಡ್ರಿ ಶಾಪೇಟಿಗೆ ಬಂದೇವಿ. ಶಾಪೇಟಿ ಒಳಗೂ ಭಾರಿ ಮಾಡ್ತಾರೆ. ಮೊದಲು ನಾವು ಸಣ್ಣವರಿದ್ದಾಗ ಈಗ ಈ ಕಡೆ ಆಮೇಲೆ ಜೋರಾಪುರ ಸೈಡ್ ಅದೆಲ್ಲ ದೆವ್ವಿಂದು ಅದು ಮಾಡ್ತಿದ್ರು. ಅದು ನೋಡಕ್ಕೆ ನಮ್ಗೆ ಎಷ್ಟು ಚಂದ ಅನಿಸ್ತು, ಅಂಜಿಕೆನೂ ಬರ್ತಿತ್ತು, ನೋಡೋಂಗೆ ಆಗ್ತಿತ್ತು. ಬರೀ ದೆವ್ವಿಂದು ಇಂಥವೇ ನೋಡ್ತಿದ್ದೇವೆ. ಈಗ ಬರೀ ಜಸ್ಟ್ ಡೆಕೋರೇಟ್ ಬೆಟ್ಟ ಗುಡ್ಡಗಳದು, ಆಮೇಲೆ ವೈಷ್ಣೋದೇವಿ ಇಂಥವೆಲ್ಲ ಇದು ಮಾಡ್ತೀವಿ. ಚಾಮುಂಡಿ ಬೆಟ್ಟ ಆ ಕಡೆ ಜೋರಾಪುರನಾಗ ಇದೆಲ್ಲ ಮಾಡ್ಯಾರ. ಹಿಂಗಾಗಿ ನೀರಿಂದು ಹಿಂಗೆ ಈ ಥರ ಮಾಡತ್ತಾರ ಈಗ. ಮೊದಲಿನಂಗೆ ಏನಿಲ್ಲ ಈಗ. ಮೊದಲೆಟ್ಟು ಚಂದ ಅನ್ನಿಸ್ತಿತ್ತು, ಈಗಲೂ ಚಂದ ಅನ್ನಿಸ್ತೈತಿ. ಅವಾಗ ಹೆಂಗಿತ್ತಲ್ಲ ಅದೆಲ್ಲ ದೇವಿನ ನೋಡೋದು ಎಕ್ಸೈಟ್ಮೆಂಟ್, ಹಂಗೆ ಈಗೇನು ಆ ಥರ ಹಂಗಿಲ್ಲ. ಈಗ ದೇವಿ ನೋಡಿದ್ ಒಟ್ಟು ಯಾವ ಥರ ಮಾಡ್ಯಾರ ನೋಡಕ್ಕೆ ಅನ್ನೋದು ಒಂದು ಇದು ಇತ್ತು. ಹೋದೇವಿ ಅಲ್ಲೂ ಇದು ಗದ್ಲು ಭಾಳ ಇತ್ತು. ಭಾಳ ದೂರ ಹಚ್ಚೇವಿ ಗಾಡಿ ಹಚ್ಚಿ ನಡ್ಕೋತೆ ಹೋಗೋದು ಅಲ್ಲಿನೂ. ಆಮೇಲೆ ಅಲ್ಲಿ ಹೋದ್ಮೇಲೆ ನೋಡ್ತೇವೆ ಅಷ್ಟು ಗದ್ಲು ಅಂದ್ರೆ ಗದ್ಲು ಪಾಳೆ. ಅಲ್ಲಿ ಮೊದಲು ಹೆಣ್ಮಕ್ಳು ಗಂಡು ಮಕ್ಳಿಗೆ ಬೇರೆ ಹಿಂಗೆ ಪಾಳೆ ಇದು ಮಾಡ್ತಿದ್ರು ಅಲ್ಲಿ ಹೋಗೋದು. ಈಗಿಲ್ಲ, ಎಲ್ಲ ಒಂದೇ ಒತ್ತಾಟ ಮಾಡ್ಯಾರ. ಒತ್ತಾಡ್ಕೋತ ಹಂಗೆ ಹೋಗ್ಯಾರ. ಆಮೇಲೆ ನಾವು ಅಮ್ಮ ಸಂಬಂಧ ನಮಗೆ ಹೋಗೋದು ಆಗಲಿಲ್ಲ. ಇಲ್ಲಿ ಇವರು ಇದು ಮಾಡತ್ರು, ನಮ್ಮ ಕೃತಿ ಇದೆಲ್ಲರೂ ಹುಡುಗ್ಯಾರಲ್ಲಿ ಎಲ್ಲ ಒತ್ತಾಡತ್ತಾರ, ಹೋಗೋದು ಇದು ಆಗಲಿಲ್ಲ. ಅಲ್ಲಿ ಬಿಡಾಕತ್ತೋದು ಇಲ್ಲ, ಗದ್ಲು ಭಾಳ ಇತ್ತು. ಬೆಳಗ್ಗೆ ಚಂದ ಮಾಡಿದ್ರಂತ ನೋಡೋದು ಆಗಲಿಲ್ಲ. ಈ ಸಲ ಯಾಕೋ ದೇವಿನೂ ಇಲ್ಲಿ ಬಿಡಮ್ಮ ಅಂಥೇಳಿ ಅವ್ರು ಇದು ಮಾಡ್ಯಾರ. ಯಾಕೋ ಹಂಗಾಗಿ ನೋಡಲಿಲ್ಲ. ಹೊರಗೆ ನಿಂತು ಫೋಟೋ ತೊಕ್ಕೊಂಡೀವಿ.
ಅಟ್ಟೆ ಕುಂತು ಮಾಡಿ ಬಂದೇವಿ. ಆಮೇಲೆ ಏನು ಮಾಡ್ತೀವಿ ಅನ್ನೋದೆಲ್ಲ ನೋಡ್ರಿ ಹ್ಯಾಂಗೆ ಯಾವ ಥರ ಮಾಡ್ಯಾರ ಹೊರಗಿಂದ ಡೆಕೋರೇಟ್ ಅನ್ನೋದು. ನೋಡಿದ್ರಲ್ಲ ವಿಡಿಯೋಗೆ ಹ್ಯಾಂಗೆ ಅನಿಸ್ತು ಅಂಥೇಳಿ ಕಮೆಂಟ್ ಮಾಡಿರಿ, ನೋಡ್ತೀರಿ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನೋಡ್ಬಿಟ್ರೆ ಲಾಸ್ಟಿಗೆ ಹೋಟೆಲ್ಗೆ ಬಂದೇವಿ. ಹೋಟೆಲ್ಗೆ ಬಂದು ಊಟ ಗೀಟ ಮಾಡ್ಕೊಂಡು ಮನೆಗೆ ಹೋಗ್ತೀವಿ. ನೀವು ಇಷ್ಟು ತನಕ ನೋಡಿದ ವಿಡಿಯೋ ಹೆಂಗೆ ಅನ್ನಿಸ್ತು ಅಂಥೇಳಿ ಲೈಕ್ ಶೇರ್ ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.